ನಾನು ಅನಿರೀಕ್ಷಿತ ಬಂದದ್ದು. ನಿನ್ನೆವರೆಗೆ ಕನಸು ಇರಲಿಲ್ಲ ಇಲ್ಲಿಗೆ ಬರ್ತೇನೆ ಅಂತ. ನಿನ್ನೆ ರಾತ್ರಿ ಬಂದು ನಮ್ಮ ಗಿರೀಶರವರು ನಾಳೆ ಬನ್ನಿ ಒಂದು ಗಣಿತ ದಿನಾಚರಣೆಯನ್ನು ಮಾಡೋಣ ಅಂತ ಗ್ರಹಿಸಿದ್ದೇನು ಅಂತಂದ್ರೆ ಬೆಳಿಗ್ಗೆ ಆಚರಣೆ ಆಗುತ್ತೆ, ಮಧ್ಯಾಹ್ನ ಮಕ್ಕಳನ್ನು ನೋಡ್ಕೊಂಡು ಹೋಗುವ ಅಂತ. ಇದು ನನಗಾಗಿ ಇಟ್ಟಿದ್ದೀರಾ ಮಧ್ಯಾಹ್ನ ನಂತರ ಅಂತ ಖುಷಿ ಆಗ್ತಾ ಇದೆ. ಒಂದು ಗೌರವವನ್ನು ನನಗೆ ಸಲ್ಲಿಸಿದಾಗಿ ಬಹುಶಃ ನಮ್ಮ ಒಬ್ಬ ಸ್ನೇಹಿತನಾಗಿ ಇದಕ್ಕಿಂತ ದೊಡ್ಡ ಗೌರವ ಏನು ಸಲ್ಲಿಸಬಹುದು, ಅದನ್ನು ಸಲ್ಲಿಸಿದ್ದಾರೆ ಅವರು. ಅದಕ್ಕಾಗಿ ಸರ್ ನಿಮಗೆ ನಾನು ಚಿರಋಣಿಯಾಗಿದ್ದೇನೆ, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತುಂಬಾ ಖುಷಿ ಆಗ್ತದೆ ಸರ್, 100% ತೆಗೆದುಕೊಳ್ತೀರ. ನಿಮ್ಮಲ್ಲಿ ಯಾಕೆ ಕೇಳೋದು, ನೀವು 100%ಗಿಂತ ಮೇಲೇನೆ ಇದ್ದೀರಿ. ಈಗ ನಿಮ್ಮ ಮುಖದಲ್ಲಿ ಅಲಂಕಾರ ಕಾಣ್ತಾ ಇದೆ. ಹೇಳ್ಬೇಕಾಗಿಲ್ಲ, ಓದಿಲ್ಲ. ನಾವು ಓದ್ತೀವಿ ಸರ್ ಅಂತ ನೀವು ನಿಮ್ಮ ಮಟ್ಟದಲ್ಲಿ ಇದ್ದೀರಿ. ನಿಮ್ಮ ಸ್ವಭಾವ ಇರ್ಬೋದು, ಕೂತ್ಕೊಂಡ ರೀತಿ ಇರ್ಬೋದು, ಬಹಳ ಶ್ಲಾಘನೀಯವಾದ. ನಿಮ್ಮನ್ನು ನಾನು ಅಭಿನಂದಿಸ್ತೀನಿ. ಅದಕ್ಕಾಗಿ ಅಭಿನಂದನೆಗಳು. ಕ್ಲಾಪ್ ಕೊಡಿ. ಎರಡನೇದಾಗಿ ಈ ಶಾಲೆ ನೋಡುವಾಗ ಒಂದು ಅದ್ಭುತ ಕಾಣ್ತಾ ಇದೆ. ನಾನು ಅವರು ಹೇಳಿದ್ರು ನಮ್ಮ ಶಾಲೆಯಲ್ಲಿ ಏನು ವ್ಯವಸ್ಥೆ ಇಲ್ಲ ಸರ್, ಹಂಗೆ ಹೀಗೆ ಹೇಳ್ತಾ ಇದ್ರು. ಇಲ್ಲಿ ಬಂದು ನೋಡಿದಾಗ ಇವ್ರು ಈ ಶಾಲೆ ಬಗ್ಗೆ ಹೇಳಿದ್ದಾರ ಅಥವಾ ಬೇರೆ ಶಾಲೆಯ ಬಗ್ಗೆ ಹೇಳಿದ್ದಾರ ಅಂತ ಡೌಟ್. ಬಹುಶಃ ಬಂದ ಮೇಲೆ ಬದಲಾವಣೆ ಆಗಿದೆ ಗೊತ್ತಿಲ್ಲ ನನಗೆ. ಅವರೆಂಥ ಒಂದು ಶಿಕ್ಷಕರು ಅಂತಂದ್ರೆ ತುಡಿತ ಅಂತ ಹೇಳ್ತಾರಲ್ಲ, ಒಂದು ವಿಷಯಕ್ಕಾಗಿ ತುಡಿತ ಅಂತ ಒಂದು ತುಡಿತ ಅವರಲ್ಲಿ. ತಾನು ಮಾಡಬೇಕು, ಮಾಡಿದ್ದು ಚೆನ್ನಾಗಿರ್ಬೇಕು, ಅದು ಮಕ್ಕಳಿಗೆ ಲಾಭ ಆಗಬೇಕು, ನನ್ನ ಸಹ ಉದ್ಯೋಗಿಗಳಿಗೆ ಅವರಿಗೆ ಬೆನಿಫಿಟ್ ಆಗಬೇಕು ಅನ್ನೋ ಒಂದು ವಿಶಾಲ ಹೃದಯದ ಆ ಮನೋಭಾವನೆ ಇದೆಯಲ್ಲ, ಅದು ಎಲ್ರಿಗೂ ಬರಲ್ಲ. ಕೆಲವು ಮಂದಿಗೆ ಬರೋದು. ಅದರಲ್ಲಿ ಒಬ್ಬರು ಗಿರೀಶರು. ನೀವು ಗ್ರಹಿಸ್ಬೋದು, ಒಬ್ಬ ಶಿಕ್ಷಕನಾಗಿ ಮಾತ್ರ ಅವರಿಲ್ಲ. ನಾನು ತಿಳಿದ ಮಟ್ಟಿಗೆ ಇವತ್ತು ಪ್ರಭಾರ ಮುಖ್ಯ ಶಿಕ್ಷಕನಾಗಿ ಈ ಶಾಲೆಯ ಸಾರಥ್ಯವನ್ನು ಅವರು ವಹಿಸಿಕೊಂಡಿದ್ದಾರೆ. ನಾನು ಒಬ್ಬ ಮುಖ್ಯ ಶಿಕ್ಷಕನಾಗಿ ಇದ್ದೇನೆ. ನಾನು ಗಣಿತ ಪಾಠ ಮಾಡ್ತಾ ಇಲ್ಲ. ಮುಖ್ಯ ಶಿಕ್ಷಕನಾಗಿಯೇ ಬೆಳಿಗ್ಗೆಯಿಂದ ಸಂಜೆ ಪೂರೈಸಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಅಷ್ಟೊಂದು ಕೆಲಸಗಳ ಒತ್ತಡ. ಆ ಒತ್ತಡವನ್ನು ನಿಭಾಯಿಸಿದ್ದು ಮಾತ್ರ ಅಲ್ಲದೆ 3 ಕ್ಲಾಸಿಗೆ ಪಾಠನೂ ಮಾಡಬೇಕು, ಅದರೊಟ್ಟಿಗೆ ಗಣಿತ ಪ್ರಯೋಗಶಾಲೆಯನ್ನು ನೋಡ್ಕೋಬೇಕು. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದನ್ನು ಒಬ್ಬ ವ್ಯಕ್ತಿ ನಿಭಾಯಿಸ್ತಾನೆ ಅಂತಂದ್ರೆ ಅದರಲ್ಲಿ ಏನೋ ಒಂದು ವಿಶೇಷವಾದ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂತ ನಾನು ಭಾವಿಸ್ತೇನೆ. ನಾನು ಮತ್ತೂ ಕೇಳಿದೆ, ನೀವು 3 ಕ್ಲಾಸಿಗೆ ಪಾಠ ಮಾಡ್ತೀರಾ ಸರ್? ಹೌದು ಸರ್ ಅಂತಾರೆ. ನಮ್ಮಲ್ಲೆಲ್ಲ ಇದ್ದಾರೆ ಹೆಡ್ ಮಾಸ್ಟರ್ ಮತ್ತೆ ಪಾಠ ಮಾಡ್ಲಿಕ್ಕೆ ಆರಾಮ ಗ್ರಹಿಸುವುದು ಆಫೀಸ್ ಕೆಲಸ ಇದೆ ಸರ್. ನೀವು ಅನಿವಾರ್ಯತೆ ಇದೆ, ಬಟ್ ಅದು ಚಾಲೆಂಜ್. ನನ್ನ ಅಷ್ಟು ಸುಲಭದ ಕೆಲಸ ಅಲ್ಲ. ನಾನೇ ಕೆಳಗೆ ನಿಂತು ಬೈತೀನಿ ಹೆಡ್ ಮಾಸ್ಟರ್ಗೆ, ಏನ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಅಲ್ಲಿ ಕೂತಾಗಲೇ ಅದ್ರ ಬೆಚ್ಚ ಗೊತ್ತಾಗೋದು, ಬಿಸಿ ಗೊತ್ತಾಗೋದು. ಬಹುಶಃ ನಿಭಾಯಿಸ್ತೀರಾ. ನೀವು ಗ್ರೇಟ್ ಸರ್, ರಿಯಲಿ ಗ್ರೇಟ್. ನೀವು ಅದು ಗ್ರೇಟ್ ಮಾತ್ರ ಅಲ್ಲ, ನೀವು ನಿಮ್ಮ ಸಹೋದ್ಯೋಗಿಗಳನ್ನ ಮಂದಹಾಸ ನೋಡುವಾಗ ಗಿರೀಶರ್ ಏನು ಮಾಡಿದ್ದಾರೆ ಅಂತ ಅನ್ನಿಸುತ್ತೆ. ಅದು ಹೇಳ್ಬೇಕಾಗಿಲ್ಲ. ಇದು ನನ್ನ ಗಂಡ ಸತ್ಯವನ್ನು ಹೇಳಿದ್ದು, ಹೊಗಳಿದ್ದಲ್ಲ. ಅವನು ಹೊಗಳಿ ನನಗೇನು ಲಾಭ ಇಲ್ಲ, ಯಾರನ್ನು ಹೊಗಳಿ ಯಾರಿಗೂ ಲಾಭ ಇಲ್ಲ. ಆದರೆ ಇದ್ದದನ್ನ ಇದ್ದ ಹಾಗೆ ಹೇಳ್ತಕ್ಕಂಥ ಒಂದು ಮನೋಭಾವನೆ ಇದೆಯಲ್ಲ, ಅದು ಮನುಷ್ಯನಿಗೆ ಇರಬೇಕು. ಈಗಿನ ಪ್ರಪಂಚ ತುಂಬಾ ಸಂಕುಚಿತಗೊಂಡಿದೆ ಮಾನಸಿಕವಾಗಿ, ಬೇರೆಲ್ಲ ವಿಷಯದಲ್ಲಿ ವಿಶಾಲವಾಗಿದೆ. ಸರ್ವ ದುನಿಯಾ ಮುಷ್ಟಿ ಅಂತ. ಇಡೀ ಜಗತ್ತು ಮುಷ್ಟಿ ಒಳಗಡೆ ಇದೆ. ದಿಂಬಿನಡಿಯಲ್ಲಿ ಫೋನ್ ಹಿಡ್ಕೊಂಡು ಮೆಸೇಜ್ ಮಾಡ್ತೇವೆ ಅಮೆರಿಕದ ಲೋಬರಿಗೆ. ಎಷ್ಟೋ ಮಂದಿಗೆ ನಾವು ಮೆಸೇಜ್ ಮಾಡ್ತೇವೆ, ನಾವು ಜೀವಮಾನದವರ ಮುಖ ನೋಡಿಲ್ಲ. ಎಲ್ಲರೂ ನೋಡಿಬಿಟ್ರೆ ಹಾರ್ಟ್ ಫೇಲ್ ಆಗುತ್ತೆ, ಯಾಕೆಂದ್ರೆ ಕೊಡಲಿದ್ದಾಗ ಅವರಿಲ್ಲ. ಅಂತ ಪ್ರಪಂಚದಲ್ಲಿ ಬದುಕುವವರು ನಾವು. ಆದ್ರೆ ಮನಸ್ಸು ಮಾತ್ರ ತುಂಬಾ ಸಂಕುಚಿತ ಇದೆ. ಹೇಗೆ ಅಂತಂದ್ರೆ, ಒಂದೇ ಮನೆಯಲ್ಲಿ 4 ಮಂದಿ ಇದ್ರೆ ಅಪ್ಪ ಮೊಬೈಲ್ ಇಟ್ಕೊಂಡು ಮೇಲೆ ಇರ್ತಾನೆ, ಅಮ್ಮ ಮೊಬೈಲ್ ಇಟ್ಕೊಂಡು ಬಾಯಿಗಟ್ಟೆಯಲ್ಲಿ, ಮಗಳು ಮೊಬೈಲ್ ಇಟ್ಕೊಂಡು ಇನ್ನೊಂದು ಹಾಸಿಗೆಯಲ್ಲಿ, ಇನ್ನೊಂದು ಕಡೆ ಇನ್ನೊಬ್ಬ ಮಗ ಇಟ್ಕೊಂಡು, ಅಂದ್ರೆ 4 ಮಂದಿ 4 ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳುವಂತ ಇದು ಈ ರೀತಿಯ ಒಂದು ವ್ಯವಸ್ಥೆ ಇರುವಾಗ ಸತ್ಯವನ್ನು ಸತ್ಯವಾಗಿ ಹೇಳುವಂಥದ್ದು ನಿಜವಾಗಿಯೂ ಪ್ರಾಮಾಣಿಕವಾದ ಕೆಲಸ. ಅದನ್ನು ನಾನು ಗಿರೀಶರಲ್ಲಿ ಕಂಡಿದ್ದೇನೆ. ಅವರು ಪ್ರಾಮಾಣಿಕ ಕೆಲಸಗಾರ. ಮತ್ತೆ ಅವರು ಯಾರನ್ನ ಒಂದು ನಂಬಿರ್ತಾರ
ಅವರಿಗೆ ಅವರು ಯಾವತ್ತೂ ಎರಡು ಬಗೆಯವರಲ್ಲ. ಅಂದ್ರೆ ಪ್ರೀತಿ ಇಡುವವರು, ಪ್ರೀತಿ ತೋರುವವರು. ಮತ್ತೆ ಆ ಕೆಲಸದಲ್ಲೂ ಹಾಗೆ ಇಡೀ ಶಾಲೆಯಲ್ಲಿ ನೋಡಿದ್ರೆ ಗಿರೀಶರ ಪ್ರತಿಧ್ವನಿ ಕಾಣ್ತಾ ಇದೆ. ಇಲ್ಲಿ ದೇವರವರಿಗೆ ಮತ್ತಷ್ಟು ಒತ್ತು ಮಾಡುವಂತಹ ಕೆಲಸ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಕರುಣಿಸಿ ನಾವು ದೇವರಲ್ಲಿ ಪ್ರಾರ್ಥಿಸಿಕೊಳ್ತೇವೆ. ಇನ್ನು ಈ ದಿನಕ್ಕೆ ಬರೋದು, ಈ ದಿನ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಇರ್ತಾರೆ, ಅವನು ಒಬ್ಬ ಹುಚ್ಚ. ಗಿರೀಶರಿಗೆ ನಿಮ್ಮ ಶಾಲೆಯಲ್ಲಿ ಹೆಂಗೆ ಈ ಜಾಸ್ತಿ ಕೆಲಸ ಮಾಡ್ತಾರಲ್ಲ ರಾತ್ರಿ ಆಗಲು, ಅವ್ರು ನಿಜ ಸರಿ ಇರೋದಿಲ್ಲ, ಅವ್ರು ಹುಚ್ಚರೇ. ಅವರು ಶ್ರೀನಿವಾಸ ರಾಮಾನುಜನ್ ಕೂಡ ಒಬ್ಬ ಹುಚ್ಚ. ಹುಚ್ಚ ಅಂದ್ರೆ ಗಣಿತದ ಹುಚ್ಚ. ಹುಚ್ಚ ಅಂದ್ರೆ ಮತ್ತಿ